ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನವರಾತ್ರಿಯ 10ನೇ ದಿನ, ಅಂದರೆ 9 ದಿನಕ್ಕೆ ಲಾಸ್ಟ್ ಮಾಡಲ್ಲ ನಾನು. 10ನೇ ದಿನ ಅಂದರೆ ವಿಜಯದಶಮಿಗೆ ಲಾಸ್ಟ್ ಮಾಡ್ಕೊತೀನಿ. ಅಲ್ಲಿಗೆ 11 ದಿನ ಆಗುತ್ತೆ. ಹೋದ ವರ್ಷ 10 ದಿನ ಆಗಿತ್ತು ವಿಜಯದಶಮಿಗೆ. ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಹಾಗೆ ನೋಡ್ತಾ ಹೋಗಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಟೈಮ್ ಬಂದುಬಿಟ್ಟು 5 ಬರ್ತೈತೆ. ಇಲ್ಲಿಂದ ನಾನು ಇವತ್ತಿನ ಕಂಟಿನ್ಯೂ ಆಗುತ್ತೆ ವ್ಲಾಗು. ಹೊಸ್ದಾಗಿ ನೋಡಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದಿರ್ತಾ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ಆಯುಧ ಪೂಜೆ ಚೆನ್ನಾಗಿ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ, ಗಾಡಿ ನಿಧಾನ ಕೊಡಿಸಿ ಗಾಡಿಗೆಲ್ಲ ಅಲಂಕಾರ ಮಾಡಿ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡಿ ಅಂತಂದು ಹೇಳ್ತಾ ಇವೆಲ್ಲ ಕಂಟಿನ್ಯೂ ಆಗುತ್ತೆ. ನೋಡ್ಕೊಬರ್ರಿ. ಮೊದಲಷ್ಟು ಯಾರೂ ಅಷ್ಟೊಂದು ಅಲಂಕಾರನೂ ಮಾಡಲ್ಲ, ಅಷ್ಟು ನೀಟಾಗೂ ಇರಲ್ಲ. ಇವಾಗ ಮೊದಲಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ಸೈಕಲ್ಗೆ ಮತ್ತು ಸ್ಕೂಟರ್ಗೆ, ಅಂದರೆ ಎಕ್ಸೆಲ್ ಇರ್ತಾವಲ್ಲ, ಅದಕ್ಕೆಲ್ಲ ನಾವು ಪೂಜೆ ಮಾಡ್ಕೊತಾ ಇದ್ವಿ. ನಮ್ಮ ಮನೇಲಿ ಇದ್ದಿದ್ದು TVS, ನಾವು ಗೊತ್ತಾಗಿರಬಹುದು ನಿಮಗೆ. ಆವಾಗೆಲ್ಲ TVS ಇತ್ತು ನಮ್ಮ ಮನೇಲಿ. ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾ ಇದ್ದಿಲ್ಲ. ಅವಾಗ ಹೋಗಿ 1 ರೂಪಾಯಿಗೆ ಒಂದು PP ಎತ್ಕೊಬಂದು PP ಕಟ್ಟಿ ಹಂಗೆಲ್ಲ ಆಚರಿಸ್ತಾ ಇದ್ವಿ. ಮತ್ತು ಯಾರಾದರೂ ಈ ಮೊದಲು ಟಾಟಾ ಸುಮಾ ಟೆಂಪೋ ಬರ್ತಾ ಇತ್ತಲ್ಲ, ಅವ್ರ ಮನೆ ಹತ್ರ ಹೋಗಿ ಅವರು ಹೂವು ಕಟ್ಟಿರ್ತಾರಲ್ಲ, ಹೂವು ಕಿತ್ಕೊಬರೋದು, ಇಲ್ಲ ರೋಸ್ ಮೂಡಿಸಿದ್ರೆ ರೋಸ್ ಕಿತ್ಕೊಬರೋದು, ಡೆಕೋರೇಷನ್ ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡ್ತಾಯಿದ್ವಿ. ಇವಾಗ ಎಲ್ಲ ನೆಲ ಒರೆಸಿದ್ದಾಯಿತು, ಹೊರಗೆ ನೀರು ಹಾಕ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಬಂದು ಇವಾಗ ಪೂಜೆ ಸಾಮಾನು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸಿಂಪಲಾಗಿ ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇವತ್ತು. ಇವಾಗ ಈ ಸ್ಯಾರಿ ಹಾಕ್ಕೊಂಡು ಕೂದಲು ಇನ್ನೂ ಸ್ವಲ್ಪ ತಣ್ಣಗಿತ್ತು, ಅದರಿಂದ ಡ್ರೈ ಆಗಲಿ ಅಂತಂದು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಆಲ್ರೆಡಿ ಜೋಡಿಸ್ಕೊಂಡಿದ್ದಾಯಿತು. ಇವಾಗ ದೇವ್ರಿಗೂ ಹೂವು ಜೋಡಿಸಿದ್ದಾಯಿತು. ಬಂದು ದೀಪ ಹಚ್ಚೋದಷ್ಟೇ ಇರೋದು. ಇವಾಗ ಟೈಮ್ ಸ್ವಲ್ಪ ಹಾಫ್ ಆನ್ ಅವರ್ ಮಿಕ್ಕಿತ್ತು, ಅದರಿಂದ ಎಲ್ಲ ಕೆಲಸಗಳು ಬೇಗ ಆಯಿತು. ನೋಡಿ, ಈ ಥರ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೊಸ್ತವ್ರನ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ಮರದ ಪೂಜೆಗೆ ಬನ್ನಿ. ಇವಾಗ ಅಲ್ಲಿಗೆ ಹೋದ್ಮೇಲೆ ಅಲ್ಲಿನ ವ್ಲಾಗ್ ಶೇರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇವಾಗ ಬಂದುಬಿಟ್ಟು ಅಲ್ಲೇನು ಮೊದಲೇ ಮಾಡಿರೋರು ಹೂವು ಮತ್ತು ವೀಳ್ಯದೆಲೆ ಏನೇನೋ ಇಟ್ಟಿರ್ತಾರಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ನೀರು ಹಾಕಿ ಮರಕ್ಕೂ ನೀರು ಎರಚಿ ಅಂಗೈಯಿಂದ ತೊಳೆದ್ಬಿಟ್ಟು ಕೆಳಗೂ ನಾವೇನು ತಗೊಂಡೋಗಿರ್ತವೆ ಎಲ್ಲ ಇಡ್ತೀವಲ್ಲ, ಅದರಿಂದ ಅಲ್ಲಿ ನೀರು ಹಾಕ್ಬಿಟ್ಟು ಒರೆಸಿ ನಾನು ವ್ಲಾಗ್ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ವೀಳ್ಯದೆಲೆ ಮತ್ತು ನಾವು ತಗೊಂಡೋಗಿರೋ ನೈವೇದ್ಯನೂ ಇಟ್ಟಿದ್ದಾಯಿತು. ಇವಾಗ ಅರಿಶಿನ ಇಟ್ಟಿದ್ದಾಯಿತು, ಕುಂಕುಮ ಇಟ್ಕೊಂಡ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಕೆಲಸ ಒಂದೊಂದೇ ಪೂಜೆಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಇವಾಗ ಅದಾಯಿತು, ಇನ್ನೇನು ಕಂಕಣ ಕಟ್ಟಬೇಕಲ್ಲ ದೇವರಿಗೆ, ಆದ್ದರಿಂದ ಕಟ್ಟೋಣ ಅಂತಂದು ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿಕೊಂಡು ಇವಾಗ ಈ ಕಡೆ ದೀಪ ಇಟ್ಕೊತಾ ಇದ್ದೀನಿ ಆರತಿ ಮಾಡೋಕ್ಕೆ. ಮತ್ತು ಮುಂದ್ಗಡೆ 2 ದೀಪ ಇಟ್ಕೊತಾ ಇದ್ದೀನಿ. ಇದು ಕಂಕಣ ದೇವ್ರಿಗೆ ಕಟ್ಟೋದಕ್ಕಂತಂದು ದಾರ ಉದ್ದ ತೊಗೊಂಡಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಕಟ್ಟಿದ್ದಾಯಿತು. ಇವಾಗ ಹೂವು ಮುಡಿಸ್ತಾ ಇದ್ದೀನಿ. ಹೂವು ಮುಡಿಸ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ದಿದ್ದು ಆಯುಧ ಪೂಜೆನೇ ಬೇರೆ, ಇವಾಗಿನ ಪೂಜೆನೇ ಬೇರೆ. ಇವಾಗ ಹೆಂಗಂದರೆ ಆಯುಧ ಪೂಜೆ ಮೊದಲೆಲ್ಲ ಆಯುಧ ಪೂಜೆ ಮಾಡ್ತಿದ್ದಾರೆ ಅಂದರೆ ಅವರು ಶ್ರೀಮಂತರಂತ. ಇವಾಗೆಲ್ಲ ಟ್ರೆಂಡಿಂಗ್ ಉಲ್ಟಾ. ಯಾರು ಆಯುಧ ಪೂಜೆ ಮಾಡಲು ತೊಳೆಯಲ್ಲೋ ಅವ್ರ ಮನೆಯಲ್ಲಿ ಜಾಸ್ತಿ ಅಂದರೆ ಅವರೇ ಶ್ರೀಮಂತರು ಅನ್ನೋ ಥರ ಉಲ್ಟಾ ಟ್ರೆಂಡಿಂಗ್ ಎಲ್ಲ ಉಲ್ಟಾ ಆಗ್ತಿದೆ ಅಷ್ಟೇ. ಇವಾಗ ಕಂಕಣ ಎಲ್ಲ ಕಟ್ಟಿದ್ನೆಲ್ಲ ಇವಾಗ ಏನೇನು ಬೇಕೋ ಅದೆಲ್ಲ ತೊಗೊತಾ ಇದ್ದೀನಿ. ಎಲ್ಲದನ್ನು ಆಲ್ಮೋಸ್ಟ್ ಎತ್ಕೊಂಬಂದಿರ್ತೀನಿ, ಒಂದೊಂದು ಸರಿ ನೆನಪಿರಲ್ಲ. ಇಲ್ಲಿ ದೀಪ ಹಚ್ಚೋದಷ್ಟೇ ಕಷ್ಟ. ಅಂದರೆ ದೀಪನೂ ನಾವು ಪ್ರದಕ್ಷಿಣೆ ಹಾಕಿ 1/4 ಗಂಟೆ ಅರ್ಧ ಗಂಟೆಗೆಲ್ಲ ಗಾಳಿಗೆ ಹಾರೋಗ್ಬಿಡುತ್ತೆ. ನಾನು ಇರೋವರೆಗೂ ಊರಿಲ್ಲಿ ಅಂತಂತ ಹೇಳ್ಬಿಟ್ಟು ಇವಾಗ ದೀಪ ಹಚ್ಕೊಂಡು ಅಗರಬತ್ತಿ ಹಚ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಮಕ್ಕಳಮ್ಮಗೆ ನಾವೇನು ಮಾಡಿರ್ತೀವೋ ಅದೇ ಎತ್ಕೊಂಡು ಹೋಗ್ರಿ. ಅಯ್ಯೋ ಅವ್ರನ್ನ ಅದು ಮಾಡಿದರು ಇದು ಮಾಡಿರಲಿಲ್ಲ, ಅಷ್ಟನೇ ದಿನ ಮಾಡೋಕ್ಕಾಗಲಿಲ್ಲ, ಅವೇನೂ ಇಲ್ಲ. ನಾವೇನು ಎತ್ಕೊಂಡೋಗಿರ್ತೀವೋ ಅದನ್ನೇ ಸ್ವೀಕರಿಸ್ತಾಳೆ ಅಮ್ಮ. ಆದ್ದರಿಂದ ಇವಾಗ ದಾರ ಸುತ್ಕೊಂಬರ್ತಾಯಿದ್ದೀನಿ. ಆಲ್ರೆಡಿ ಇದು ಆಗೋಷ್ಟರಲ್ಲಿ 5:15 ಆಗೋಯಿತು. ಇನ್ನು ಗಣೇಶ ದೇವಸ್ಥಾನ ಹತ್ರ ಹೋಗಬೇಕು.
ಅದಕ್ಕೆ ಬೇಗ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇವಾಗ ಅಗರಬತ್ತಿ ಹಚ್ಕೊತಾ ಇದ್ದೀನಿ. ಅಗರಬತ್ತಿ ಹಚ್ಕೊಂಡು ಮತ್ತು ಪೂಜೆ ಮಾಡ್ತಾಯಿದ್ದೀನಿ. ಅಗರಬತ್ತಿಯಿಂದ ಇವು 3 ರೌಂಡು, 5 ರೌಂಡು, 9 ರೌಂಡು ಯಾವ ಥರ ಬೇಕಾದರೂ ಸುತ್ಕೋಬೋದು. ಇವಾಗ ನಾನು 3 ರೌಂಡ್ ಹತ್ರ ಸುತ್ಕೊಂಡಿದ್ದೀನಿ. 5 ರೌಂಡ್ ಬೇಕಿದ್ರೆ ಸುತ್ಕೋಬೋದು. 5 ಬೇಡ ಅಂದರೆ 7, 10, 11 ಆ ಥರ ಆದರೂ ಸುತ್ಕೋಬೋದು. ಇವಾಗ ಸುತ್ತಿದ್ದೆಲ್ಲ ಆಯಿತು. ಆರತಿ ಮಾಡೋಣ ಅಂತಂದು ಅಂದರೆ ಊದಿನ ಕಡೆ ಎಲ್ಲ ಇದಾಯಿತು. ಆರತಿ ಮಾಡಿಬಿಟ್ಟು ಇನ್ನೇ ಮನೆ ಕಡೆ ಹೊರಡಬೇಕು. ನೋಡಿ ಆರತಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು. ಇವಾಗ ಆರತಿ ಮಾಡಿಬಿಟ್ಟು ಬೇಗನೆ ಗಣೇಶ ದೇವಸ್ಥಾನಕ್ಕೆ ಹೋಗಬೇಕು. ಇನ್ನೊಂದು ಇವತ್ತು ಲಕ್ಷ್ಮೀನ ಪೂಜೆನೂ ಇದೆ. ಅಂದರೆ ಈ ಕುಂಬಾರು ಬಡಗಿ ಕೆಲಸ ಮಾಡ್ತಾರಲ್ಲ ಅಂಥವ್ರ ಮನೆಗೆ ನಾನು ಇವತ್ತು ಲಕ್ಷ್ಮೀ ನೋಡ್ಕೊಬರೋಣ ಅಂತ ತರ್ಸ್ನಾಗ ಹೋಗಿ ಕರೆದಿದ್ರು. ಆ ವ್ಲಾಗು ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ಗಾಳಿಗೆ ಹಂಗೆ ಇಟ್ಕೊಂಡ್ಬಿಟ್ಟು ಒಂದು ರೌಂಡ್ ಹಾಕಿದ್ದಾಯಿತು. ಇಲ್ಲಿಂದ ನಾನು ಅಲ್ಲಿ ಬಂದಿರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಹೊರಟಿದ್ದೆ ಗಣೇಶನ ದೇವಸ್ಥಾನ ಹತ್ರ. ಗಣೇಶನ ದೇವಸ್ಥಾನ ಹೋಗೋಕ್ಕೂ ಮುಂಚೆ ಕೂತ್ಕೊಂಡು ನಮ್ಮ ಮನೆಯಲ್ಲಿ ಏನು ಅಂದ್ಕೊಂಡಿರ್ತೇವೆ ಅದನ್ನ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದೀನಿ. ಅಲ್ಲಿ ಮಾಮೂಲಿ 21 ನಮಸ್ಕಾರ, 21 ಹೂವು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅಲ್ಲಿನೂ. ಅದನ್ನೇ ಬೇಡ್ಕೊತ ನೋಡಿ ಫೈನಲಿ ಈ ಥರ ಕಾಣ್ತಾ ಇತ್ತು. ಹೇಗಿತ್ತು ಅಂತಂದು ಬನ್ನಿ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಏನು ಗಣೇಶ ದೇವಸ್ಥಾನ ಹತ್ರ ಬಂದುಬಿಟ್ಟು 21 ರೌಂಡ್ ಹಾಕಿ ಹೂವನ್ನು ಜೋಡಿಸಿದ್ದಾಯಿತು. ಬತ್ತಿಗಳನ್ನ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ. ಬೇರೆಯವರೆಲ್ಲ ಹೇಗೆ ಅಂತೂ ಗೊತ್ತೇ ಇಲ್ಲ. ಇವಾಗ ನೋಡಿ ಇದಾಯಿತು. ಅದು ಗಾಳಿಗೆ ಒಂದೊಂದು ಹಾರ ಹೋಗ್ತಾಯಿದೆ. ಅದಕ್ಕೆ ಪದೇ ಹಚ್ಚಿಬಿಟ್ಟು ಇಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೋಡಿ ಈ ಥರ ಕಾಣ್ತಾ ಇತ್ತು ಫೈನಲಿ ನಾನು ಹಚ್ಚಿರೋ ದೀಪ. ಇವಾಗ ಅಗರಬತ್ತಿ ತಗೊಂಡು ಹಚ್ತಾ ಇದ್ದೀನಿ. ಹಚ್ಬಿಟ್ಟು ಅಂದರೆ ಸಿಂಪಲಾಗಿ ಹಣ್ಣು ಮಾದರ ಇಟ್ಕೊಂಡಿದ್ದೀನಿ. ನಿನ್ನೆ ಕಡಲೆಪಪ್ಪು ಮಾಡಿದ್ದು ಅದನ್ನೇ ತಗೊಬಂದಿದ್ದೀನಿ. ಇಷ್ಟು ಹಣ್ಣು, ಕಡಲೆಪಪ್ಪು, 1 ಕಾಯಿ, 2 ಬಾಳೆಹಣ್ಣು, ಈ ಥರ ನಾವು ಯಾವ ಥರ ಆದರೂ ಮಾಡ್ಕೋಬೋದು. ನಾನು ಈ ಥರ ಡೈಲಿ ಮಾಡ್ಕೊತ ಹೋಗ್ತೀನಿ. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದಾಗಲೇ ಸಾಯಂಕಾಲ ಟೈಮ್. ಇದು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡಿದ್ದು, ಸಾಯಂಕಾಲ ಗಾಡಿ ತೊಳೆದು ಪೂಜೆ ಮಾಡಿದ್ದು. ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ನೀರು ಮುಗಿಸ್ಕೊಬಂದು ಮಾಡ್ಕೊಬಿಟ್ರು, ನಿದ್ದೆ ಬಂದುಬಿಟ್ಟು ಅಂತಂದು ಹೇಳ್ಬಿಟ್ಟು. ಅದಕ್ಕೆ ನಾನು ಬೆಳಗ್ಗೆನೇ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಆರತಿ ಎಲ್ಲ ಮಾಡ್ಕೊತಾ ಇದ್ದೀನಿ ದೇವರಿಗೆ. ಆದಷ್ಟು ದೇವರಿಗೆಲ್ಲ ಆರತಿ ಮಾಡಿದರೆ ಒಳ್ಳೆಯದು ಅಷ್ಟೇ, ಇನ್ನೇನಿಲ್ಲ. ಹಿಂಗಿದ್ರು ದೀಪ ಹಚ್ಕೊಬಂದಿರ್ತೀನಲ್ಲ, ಆರತಿ ಮಾಡಿದೆ. ಇವಾಗ ಸಾಯಂಕಾಲ ಎಲ್ಲದಕ್ಕೂ ಅರಿಶಿನ ಕುಂಕುಮ ಮತ್ತು ವಿಭೂತಿ ಎಲ್ಲ ಇಟ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಮನೆಯವರು ನನ್ನ ಗಿಡಕ್ಕೆ ಬರಲ್ಲ, ನೀನೇ ಇಡು, ದೊಡ್ಡ ಕೈಯಲ್ಲಿ ಚೆನ್ನಾಗಿ ಬೀಳಲ್ಲ ಅಂತಂದು ಹೇಳಿದರು. ಅಂದರೆ ಬೊಟ್ಟು ಇಡ್ತೀವಲ್ಲ ಅದನ್ನ. ಸರಿ ಅಂತಂದೇಳಿ ನಾನೇ ಇವಾಗ ಇಟ್ಕೊತ ಬರ್ತಿದ್ದೀನಿ ಸುತ್ತೂ ಸೈಕಲ್ಗೆ ಮತ್ತು ಸ್ಕೂಟಿಗೆ. ನಾವು ಮದುವೆ ಆಗೋಕ್ಕೆ ಮುಂಚೆ ಏನೂ ಇರಲಿಲ್ಲ. ನಿಶಾಂತ್ ಹುಟ್ಟಿದ ಮೇಲೆ ಸೈಕಲ್ ತಂದಿದ್ದು, ರಾಯನ್ ಹುಟ್ಟಿದ ಮೇಲೆ ಗಾಡಿ ತಂದ್ವಿ. ಅದಕ್ಕೆ ಇನ್ನೊಬ್ರು ಹುಟ್ಟಲ್ಲ ಬಿಡು, ಇನ್ನೊಂದು ಕಾರ್ ತರೋಕ್ಕೆ ಅಂತ ನಮ್ಮ ಮನೆಯವರು ಕಾಮಿಡಿ ಮಾಡ್ತಾಯಿದ್ರು. ಮಾಡ್ಕೊತಾನೆ ಕೆಲಸ ಮಾಡ್ತಾಯಿದ್ದೆ. ಎಲ್ಲ ಕಡೆ ಅರಿಶಿನ ಕುಂಕುಮ ಕಲಿಸ್ಕೊಂಡು ಇಡ್ತಾಯಿದ್ದೀನಿ. ಅದು ಕಲಸಿಲ್ಲ ಅಂದರೆ ನೀಟಾಗಿ ಕೂತ್ಕೊಳ್ಳಲ್ಲ ಅಷ್ಟೇ. ನೀಟಾಗಿ ಕೂತ್ಕೋಬೇಕಂದ್ರೆ ಕಲಸಿಟ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಕಾಲದಲ್ಲಿ ಇದ್ದಿದ್ದೇ ಖುಷಿನೇ ಬೇರೆ, ಈಗಿನ ಖುಷಿನೇ ಬೇರೆ. ಫೈನಲಿ ಅವರು ಬಲೂನ್ಸ್ ಎಲ್ಲ ಕಟ್ಟಿದ್ರು. ಕಟ್ಟಿದ ತಕ್ಷಣ ಕೋತಿಗಳೆಲ್ಲ ಡಮ್ ಅನಿಸಿ ನಡಿ ಅಂದ್ಬಿಟ್ಟು ಉಳಿದಿದ್ರಲ್ಲೇ ಪೂಜೆ ಮಾಡೋಣ ಅಂತಂದೇಳಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಬಂದ್ಬಿಟ್ಟು ಎಲ್ಲದನ್ನು ಹಿಟ್ಟು ಸ್ವೀಟು ಎಲ್ಲ ಇಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ತಂದೆ ಮಕ್ಕಳು. ಅವರು ಬೆಳಗ್ಗೆನೇ ಸ್ನಾನ ಮಾಡಿದ್ರಲ್ಲ, ಆ ಥರ ಇದ್ದಾರೆ ಅಷ್ಟೇ. ಬೆಳಗ್ಗೆನೇ ಮುಗಿಸಿದ್ದೆ. ನಾಳೆ ವಿಜಯದಶಮಿ ಎಲ್ಲ ಲಾಸ್ಟೇ ದಿನ ಪೂಜೆ ಮಾಡೋಕ್ಕೆ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಂತಂದೇಳಿ ಇವತ್ತೇ ಸ್ನಾನ ಮಾಡಿಸಿದ್ದಾಯಿತು. ಇವತ್ತಿನ ವ್ಲಾಗ್ ಈ ಥರ ಇತ್ತು. ನೀವು ಯಾವ ಥರ ಪೂಜೆ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಆರತಿ ಮಾಡ್ತಾಯಿದ್ದಾರೆ ಗಾಡಿಗೆಲ್ಲ. ಇಲ್ಲಿಂದ ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ. ಅವ್ರದ್ದು ಇವತ್ತು ಆಯ್ತು ಪೂಜೆ ಎಲ್ಲ. ಪ್ರತಿಯೊಂದು ಐಟಮ್ಸು ಅವರು ಬಡಗಿ ಕೆಲಸ ಮಾಡೋದು, ಅವ್ರ ಹಸ್ಬೆಂಡು. ಪ್ರತಿ ಐಟಮ್ಸು ಇಟ್ಬಿಟ್ಟು ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ಕೊತಾ ಇದ್ದರು. ನಾನು ಹೋಗ್ಬಿಟ್ಟು ಅಷ್ಟು ಹೆಲ್ಪ್ ಮಾಡಿ ನಾನು ಸ್ವಲ್ಪ ಫೋಟೋಸ್ ಏನು ತಗೊಳ್ಲಿಲ್ಲ. ಇದರಲ್ಲಿ ಬರೀ ಓಣ್ಣ ಫ್ಯಾಮಿಲಿಯವರೇ ಸಿಗೋದು. ನೋಡಿ ಚಾಕು
ಏನು ವುಡ್ ವರ್ಕಿಗೆ ಏನೇನು ಬೇಕೋ ಅವೆಲ್ಲ ಇಟ್ಕೊಂಡು ಇವಾಗ ಎಲ್ಲದಕ್ಕೂ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟಿದ್ದಾಯಿತು. ಇವಾಗ ಮಗನ ಬರ್ತಡೇ ಇತ್ತಲ್ಲ, ಅದಕ್ಕೆ ಕೇಕ್ ಕಟ್ ಮಾಡ್ತಾಯಿದ್ರೆ ಕೇಕ್ ಕಟ್ ಮಾಡಿಬಿಟ್ಟು ಇನ್ನೇನು ಅರಿಶಿನ ಕುಂಕುಮ ತೊಗೊಂಡು ಮನೆಗೆ ಹೊರಡೋದಷ್ಟೇ. ಆದಷ್ಟು ಅಡುಗೆ ಮಾಡಿದರೆ ಬೆಸ್ಟ್ ಅನಿಸ್ತು. ಸ್ವಲ್ಪ ಪ್ರಸಾದ ಕೊಟ್ಟರು, ಅದನ್ನೇ ತಗೊಂಡು ಮನೆ ಕಡೆ ಹೊರಟ್ವಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಕಮೆಂಟ್ಸ್ ಯಾಕೆ ಶೋ ಆಗ್ತಿಲ್ಲ, ನಂಬರ್ ಕೊಡಿ ಅಂತಂದೆಲ್ಲ ಕೇಳಿದ್ರಿ. ಇಲ್ಲ ಆ ಥರ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇವಾಗ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಅವನು ಕೇಕ್ ಕಟ್ ಮಾಡ್ತಿದ್ದಾನೆ. ಅವನ ಹೆಸರು ಕುಶಾಲ್ ಅಂತಂದು ಹೇಳ್ತಿ. ಫಸ್ಟ್ ಸ್ಟ್ಯಾಂಡರ್ಡು, ಚಿನ್ಮಯ ಸ್ಕೂಲು. ಇವಾಗ ಮೆಮೊರೇಬಲ್ ಆಗಿರಬೇಕು ಅಂತಂದೇಳಿ ಅವನ ಬರ್ತಡೇ ಇವತ್ತೇ ಇರೋದ್ರಿಂದ ಲಕ್ಷ್ಮಿನ ಕೂರಿಸ್ಬಿಟ್ಟು ಪ್ರತಿಯೊಂದು ಅವ್ರು ಏನು ಬಳಸ್ತಾರೋ ವುಡ್ ವರ್ಕಿಗೆ ಎಲ್ಲದನ್ನು ಇಟ್ಟು ಬರ್ತ್ಡೇ ಸೆಲೆಬ್ರೇಷನ್ನು ಇಟ್ಕೊಂಡ್ರು. ಚೆನ್ನಾಗಾಯಿತು, ಚೆನ್ನಾಗಿತ್ತು. ದೇವ್ರ ದರ್ಶನ ಸಮೇತ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಅಂತಂದು ಹೇಳ್ತಾ ಇಲ್ಲಿಗೆ. ತುಂಬ ಜನ ಹೇಳ್ತಿರೋ ಕಂಪ್ಲೇಂಟು ನಿಮ್ಮ ವೀಡಿಯೋಸ್ ಎಲ್ಲ ಫಾಸ್ಟಾಗಿ ಮೂವ್ ಆಗ್ತಿಲ್ಲ ಅಂತ. ನಾನು ಇನ್ನೊಬ್ರಿಗೂ ಬ್ಲೂ ಆಪ್ಷನ್ ಕೊಟ್ಟರೆ ಮತ್ತೆ ಅದರಿಂದ ನನಗೆ ಪ್ರಾಬ್ಲಮ್ ಇರುತ್ತೆ ಅಂತಂದು ಹೇಳಿ ಯಾರಿಗೂ ಕೊಡ್ತಾಯಿಲ್ಲ. ಪ್ಲೀಸ್ ಕ್ಷಮಿಸ್ಬಿಡಿ ಅಂತಂದು ಹೇಳ್ತಾ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನಿಶಾಂತು ರಾಯನಿಗೂ ತಿನ್ನಿಸ್ತಾರೆ. ರಾಯನು ನಿಶಾಂತು ಅವನಿಗೆ ತಿನ್ನಿಸಿದ್ರು. ಇದೊಂಥರ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಬರ್ತ್ಡೇ ಎಲ್ಲ. ಏನೇ ಹಬ್ಬ ಆಗಲಿ ಹಳ್ಳಿ ಚೆಂದ. ಈ ಸಿಟಿಯಲ್ಲಿ ಏನು ಮಾಡಿದ್ರು ಏನು ಬಿಟ್ಟರು ಅಷ್ಟೊಂದೇನು ಅನಿಸೋದಿಲ್ಲ, ಅನ್ಸೋಕ್ಕೂ ಆಗೋಲ್ಲ, ಆ ಥರ ಇರುತ್ತೆ. ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪಾಪ ಹುಡುಗರೆಲ್ಲ ಕಾಯ್ತಾಯಿದ್ರು, ಆದ್ದರಿಂದ ಇವಾಗ ಕೇಕ್ ಕಟ್ ಮಾಡಿಸ್ಬಿಟ್ಟು ಹುಡುಗರೆಲ್ಲ ಕೊಡೋಣ ಅಂತಂದೇಳಿ ಕಟ್ ಮಾಡ್ತಾಯಿದ್ದಾರೆ. ಫುಲ್ಲು ಹುಡುಗರೆಲ್ಲ ಕಾಯ್ತಾಯಿದ್ರು, ಯಾವಾಗ ಕೊಡ್ತಾರೋ ಯಾವಾಗ ತಿಂತೀನೋ ಅಂತ. ಅಂದರೆ ಆ ಟೈಮೇ ಹಾಗೆ. ಏನೇ ಆಗಲಿ ನಮ್ಮ ಮನೇಲಿ ಎಷ್ಟನ್ನ ಇರಲಿ ಅಷ್ಟೊಂದು ಇಷ್ಟಪಡಲ್ಲ, ಬೇರೆ ಮನೇಲಿ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಎಲ್ಲ ಹೆಣ್ಣು ಬಡ್ಗಿ ಕೆಲಸ ಮಾಡ್ತಾರೆ, ಅಂದರೆ ವುಡ್ ವರ್ಕ್ ಕೆಲಸ ಮಾಡ್ತಾರೆ. ಹುಡುಗಿ ಹೌಸ್ ವೈಫು. ಇವಾಗ ಅವರಪ್ಪ ತಿನ್ನಿಸ್ತಾಯಿತ್ತು ಅವನಿಗೆ. ರಾಹಿಣಿ ಕಡೆ ತಿರ್ಕೊಂಡು ಪೋಸ್ ಕೊಡ್ತಾಯಿದ್ದೀನಿ. ಒಬ್ಬೊಬ್ಬರಾಗಿ ಗಿಫ್ಟು ಮತ್ತು ಅದು ಇದು ಎತ್ಕೊಬಂದರು. ನಿನ್ನೆ ನನಗೆ ಸಾಕಾಗ್ಬಿಟ್ಟಿತ್ತು, ಆದರೆ ಇನ್ನು ಗಿಫ್ಟು ತರೋಕೆ ಹೋಗಿಲ್ಲ, ಏನೂ ಇಲ್ಲ. ಇವಾಗ ಫೋಟೋಸ್ ಎಲ್ಲ ಆದಮೇಲೆ ಹುಡುಗರಿಗೆ ಎಲ್ರಿಗೂ ತಿನ್ನಿಸ್ಬಿಟ್ಟು ಮಿಕ್ಕಿದವ್ರಿಗೆಲ್ಲ ಪ್ಲೇಟಲ್ಲಿ ಹಾಕ್ಕೊಡ್ತಾಯಿದ್ರು. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಲಕ್ಷ್ಮಿ ಮಾತ್ರ ಪರ್ಸ್ನಲಿ ನನಗೆ ತುಂಬ ಇಷ್ಟವಾಗಿದ್ದೆ ಅಂದರೆ ಲಕ್ಷ್ಮಿನೇ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಾಳೆ ಗೊಂಬೆ ವ್ಲಾಗ್ ಮುಖಾಂತರ ವಿಜಯದಶಮಿದು ನಿಮ್ಮ ಮುಂದೆ ಬರ್ತೀನಿ. ಹಾಗೆ ಹೊಸ್ದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ತುಂಬ ಜನ ಮೆಸೇಜ್ ಮಾಡಿದರು, ಕಮೆಂಟೇ ಶೋ ಆಗ್ತಾಯಿಲ್ಲ, ಯಾವ ಥರ ಹೇಳ್ತಾ ಇದ್ದೀರಾ ಅಂತ. ನಾನು ಪಬ್ಲಿಕ್ ಹಾಕಿದರೆ ಮಾತ್ರ ಕಮೆಂಟು ನಿಮಗೆ ತೋರಿಸುತ್ತೆ, ಇಲ್ಲಾಂದರೆ ಪರ್ಸ್ನಲ್ಲಿದ್ದರೆ ತೋರಿಸಲ್ಲ, ನಿಮ್ಗೆ ಗೊತ್ತೂ ಆಗೋಲ್ಲ ಏನು ಹಾಕಿದ್ದಾರೆ ಅಂತ. ಆದ್ದರಿಂದ ಅದು ತುಂಬ ಜನ ಮಿಸ್ಯೂಸ್ ಮಾಡ್ಕೊಂಡವರು ಇರ್ತಾರೆ. ಅದರಿಂದ ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅಂತ. ಅದರಿಂದ ನಾನು ಒಂದೊಂದು ಸರಿ ಪರ್ಸ್ನಲ್ಗೆ ಹಾಕ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವ ಥರ ಅನಿಸುತ್ತೋ ಗೊತ್ತಿಲ್ಲ. ಇವಾಗ ಕೇಕೆಲ್ಲ ತಿಂದಿದ್ದಾಯಿತು. ಫೈನಲಿ ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗ್ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ಹೊಸ ವ್ಲಾಗ್